ಎತ್ತು ಮಾಡಿರ್ತಾರೆ ಮನೆಯೊಳಗೆ. ರೈತರಿಗೆ 2 ಎತ್ತಿರ್ತವು. ಆ ಎತ್ತಿಗೆ ಒಂದು ರಾಮ ಒಂದು ಲಕ್ಷ್ಮಣ ಅಂತ ಹೆಸರಿಟ್ಟಿರ್ತಾನೆ ರೈತ. ಅವ ರೈತ ರಮ ಅಂದ್ಕೂಡ್ಲೆ ಅದು ಮುಂದೆ ಹಿಂಗಂತ ಹಿಂಗೆ ಜಾಡಿಸಿ ಹೋಗ್ತಿರ್ತದೆ. ಹಂಗೆ ಹುರುಪು ಮಾತನಾಡಲಿಕ್ಕೆ ಮತ್ತು ಒಳ್ಳೆ ಕೆಲಸ ಮಾಡಿದವರಿಗೆ, ಒಳ್ಳೆ ಕೆಲಸವನ್ನು ಮಾಡಿದವರಿಗೆ ಬಸವಣ್ಣ ಏನು ಹೇಳ್ತಾನೆ, ನಿನಗೆ ಏನೂ ಕೊಡಲಿಕ್ಕಾಗದಿದ್ದರೂ ಒಂದು ಒಳ್ಳೆಯ ನುಡಿಯನ್ನು ನುಡಿಲಿಕ್ಕಾಗದೇನು ಅಂತಾರೆ. ನಾವು ಅಪ್ಪುಗಳಿಗೇನು ಕೊಡೋಕ್ಕಾಗೋದಿಲ್ಲ ನಮಗೆ. ಈ ಕಾರ್ಯ ಮಾಡಿದಲ್ಲಿ ನಾವೇನು ಕೊಟ್ಟೆವು, ನಮ್ಮ ಕೈಲಿ ಏನಾಗ್ತದೆ ಕೊಡಬೇಕು. ಆದರೆ ಒಂದು ಒಳ್ಳೆ ಮಾತು ಏನು ಕೊಡಲಿಕ್ಕಾಗೋದಿಲ್ಲಪ್ಪ. ಅವ್ರ ಬಗ್ಗೆ 1-2 ಒಳ್ಳೆ ಮಾತನಾಡುವಾಗ ನಾವು ಎಷ್ಟು ಎಚ್ಚರ ಇರಬೇಕಾಗ್ತದೆ. ಅದನ್ನಾರೆ ನಮ್ಮ ಭಾಗ್ಯ ಅಲ್ಲ. ಹಾಗಾಗಿ ತಾವೆಲ್ಲರೂ ಪುಣ್ಯವಂತರು. ತಾವೆಲ್ಲರೂ ಇಲ್ಲೇನು ಬಂದಿರಲ್ಲ, ಸತ್ಯ ಹೇಳ್ತೀನಿ, ತಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು. ಈ ಭಾಗ್ಯ ಎಷ್ಟು ಮಂದಿಗೆ ಅದ ಹೇಳ್ರಿ? ನಾನು ಸುಮ್ಮನೆ ಹೇಳೋದಲ್ಲ, ವರ್ಣನೆ ಮಾಡೋದಿಲ್ಲ. ಈ ಭಾಗ್ಯ ಎಷ್ಟು ಮಂದಿಗೆ ಅದ ಹೇಳ್ರಿ? ಎಲ್ಲಾರು ಹೋಗ್ಬೇಕಂದ್ರೆ ಎಷ್ಟು ಕಷ್ಟಗಳು ಬರ್ತಾವೆ ನಮಗೆ. ಎಲ್ಲಾರು ಹೋಗಿ 1 ತಾಸು ಹೋಗಿ ಬರೋಣ ಅಂದ್ರೆ ಎಷ್ಟೋ ನ್ಯೂನ್ಯತೆಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ. ಹೋಗೋಕ್ಕಾಗೋದಿಲ್ಲ. ಬೇಡ ಬಿಡಪ್ಪ, ನಾಳೆ ಹೋಗೋಣ, ನಾಡ್ದು ಹೋಗೋಣ. ಅದು ಆದರೂ ಇವತ್ತು ಇಷ್ಟು ಜನ ಸಂದಣಿ ಇಲ್ಲಿ ನಾವು ಸೇರಿರಂದರೆ, ತಾವೆಲ್ಲರೂ ಇಲ್ಲಿ ಬಂದಿರಿ, ಈ ಜಾತ್ರೆಯೊಳಗೆ ಭಾಗವಹಿಸಿರಂದ್ರೆ ನೀವೇ ಪುಣ್ಯವಂತರು, ನೀವೇ ಭಾಗ್ಯವಂತರು. ಇದು ಮುಂದಿನ ಒಂದು ದಿನದೊಳಗೆ ಇತಿಹಾಸದೊಳಗೆ ಉಳಿತದೆ. ಇದು ಇತಿಹಾಸದೊಳಗೆ ಉಳಿತಕ್ಕಂಥ ದಿನಗಳು ಇವು. ಅವರು ಅಭಿನವ ನಮ್ಮ ಗವಿಸಿದ್ದೇಶ್ವರ ಶ್ರೀಗಳು ಇಲ್ಲಿ ಮಠಕ್ಕೆ ಬಂದ ಮೇಲೆ ಎಷ್ಟು ಬದಲಾವಣೆಗೊಂಡವು ನನಗನ್ನಿಸ್ತದೆ. ನನಗೇನು ಮಾತಾಡೋಕ್ಕೆ ಬರೋದಿಲ್ಲ, ಆದರೆ ನನ್ನ ಅನಿಸಿಕೆ ಹೇಳ್ತೀನಿ. ಇಲ್ಲಿ ಏನಾಗ್ಯದಪ್ಪ ಅಂದ್ರೆ, ಬಸವಣ್ಣ ಏನಂತಾನ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಹಂಗೇ ನಡ್ಕೊತ ಬಂದಾರ ಅಪ್ಪುಗಳು, ಹಂಗೆ ನಡ್ಕೊತ ಬಂದಾರ. ಆದರೆ ಅದನ್ನು ಯಾರಿಗೂ ತೋರಿಸ್ಕೊಟ್ಟಿಲ್ಲ, ತೋರಿಸಿಕೊಡೋದೂ ಇಲ್ಲ ಅವ್ರಿಗೆ. ಮತ್ತು ತೋರಿಸ್ಕೊಟ್ಟು ಅದರಿಂದ ಬರ್ತಕ್ಕಂಥದ್ದು ಅವ್ರಿಗೇನೂ ಬೇಡ. ಅವರೇ ಸ್ವಾಮಿಗಳು. ವಿರಕ್ತರಂತಾರೆ ಯಾರಿಗಂತಾರೆ? ಇಂಥವ್ರಿಗೆ ವಿರಕ್ತರನ್ನೋದು. ವೆಂಕಟೇಶ್ ಕುಮಾರ್ನ ಇವತ್ತು ಈ ಜಾತ್ರೆದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದರು. ಏನು ನನ್ನಿಂದ ಏನದವರಿಗೆ, ನಾನೇನು ಕೊಟ್ಟೀನಿ? ಸ್ವಲ್ಪ ವಿಚಾರ